ಸೌಬಲರಾಜ ಶಕುನಿ 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 ಸೌಬಲರಾಜ ಶಕುನಿ 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 ಅಂದು ನಿನ್ನ ಶತ ಸಹೋದರರನ್ನು ಕರುಣೆಯಿಲ್ಲದೆ ಕೊಂದ ಆ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದೆಯಲ್ಲವೇ? ಪ್ರತಿಜ್ಞೆ ಮಾಡಿದೆಯಲ್ಲವೇ? ಪ್ರತಿಜ್ಞೆ ಮಾಡಿದೆಯಲ್ಲವೇ? ಏನಾಯ್ತು ಆ ನಿನ್ನ ಶಪಥ? ಶಪಥ ಶಪಥ ಏನಾಯ್ತು ಆ ನಿನ್ನ ಪ್ರತಿಜ್ಞೆ? ಪ್ರತಿಜ್ಞೆ ಪ್ರತಿಜ್ಞೆ ಏಕೆ ಶಕುನಿ ಸುಮ್ಮನಿರುವೆ? ಏಕೆ ಶಕುನಿ ಸುಮ್ಮನೆ ನೋಡುತ್ತಿರುವೆ? ಹೇಳು, ಎದ್ದೇಳು! ಈ ಸೋಮರರಾಜ ಶಕುನಿಯ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಹಲವ ಮರುಳುಗಳೇ ಸದ್ದು. ಏನೀ ಬಗೆಯ ಹೃದಯ ಕಂಠದ ಕರ್ಕಶ ಕೇಕೆ? ಏನೀ ಪ್ರಣಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಭಾರತದ ಪ್ರಳಯ ತಾಂಡವದಿಂದ ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷಿಕತೆಯ ಮಾತ್ಸರ್ಯದ ಮಹಾನಿಪುಣ ಸೋಬಲರಾಜ ಶಕುನಿಯೊಡನೆ ನಿಮಗಳ ಸರಸ ಸಲ್ಲಾಪ. ದುರ್ಯೋಧನ, ದುರ್ನೀತ, ದುರ್ಜಾತ, ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದರಕರಾದ ನನ್ನ 99 ಮಂದಿಯನ್ನು ಹಾಗೂ ನನ್ನ ಸೋದರ ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಅಬ್ಬ ನನ್ನ ಗುಂಡಿಗೆಯೇ ನಡುಗುತ್ತಿದೆ. ಕೈ ಕಾಲುಗಳು ಕಂಪಿಸುತ್ತಿರುವು. ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ಅಂದು ನನ್ನ ತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಹಿಡಿ ಅನ್ನ, ಒಂದು ಒಳಗೆ ನೀರನ್ನು ನೀಡುತ್ತಿದ್ದೆ. ಆ ನನ್ನ ತಭಾಗ್ಯ ಸಹೋದರರೆಲ್ಲ ಅದೆಲ್ಲವನ್ನೂ ತನಗಿತ್ತು. ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತನರಾದರು. ಆ ದಾರುಣಿಯ ದೃಶ್ಯವು ನನ್ನ ಸ್ಮೃತಿ ಪಡಲದಿಂದ ಚಳಿಯದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಗ್ರಶವಾಗಿದ್ದೇನೆ. ನನ್ನೀ ದೇಹವನ್ನು ಅಣುವಾಗಿ ತುಂಡರಿಸಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು
ನನ್ನ ನರಸಲು ಅಸಾಧ್ಯ ಅಸಾಧ್ಯ. ದುರ್ಯೋಧನ, ದೊಡ್ಡ ದುರ್ವಿಧಿ ಆಟಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನ ಬೇಕೆ. ನಾನೂ ಸಹ ನಿನ್ನಂತೆಯೇ 99 ಮಂದಿ ಸಹೋದರರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಶಕುನಿಯವರಿಗೆ ಜಯವಾಗಲಿ, ಶಕುನಿಯವರಿಗೆ ಜಯವಾಗಲಿ, ಶಕುನಿಯವರಿಗೆ ಜಯವಾಗಲಿ. ಸಮಸ್ತ ಸಾಮಂತ ರಾಜರಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು, ಗಾಳಿ ಗೋಪುರವಾಯಿತು. ದುರ್ಯೋಧನ, ಆದರೂ ಚಿಂತೆ ಇಲ್ಲ. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನುಡಿಯನ್ನು ಅನುಸರಿಸಿ ಅಡಿಗಡಿಗೂ ನಿನ್ನನ್ನು ಅಡ್ಡಗಾರಿಗಳಿದು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿದೆನು. ಅಣ್ಣ, 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 ಅಣ್ಣ. ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ, ಅಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮ್ಮ ನೀರಾಜನ ಮಾಡುತ್ತಿದ್ದನು. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯೇ ಅತಿ ಭಯಾನಕ, ಭಯಾನಕ. ದಗ 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 ನೆತ್ತಿಗೆ ವೇಷದ ಜಾಲೆ ದಯಿಸುತ್ತಿರುವುದು ಲೋಕದ ಹಾಳೆ. ದಗ 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 ನೆತ್ತಿಗೆ ವೇಷದ ಜಾಲೆ ದಯಿಸುತ್ತಿರುವುದು ಲೋಕದ ಹರಡಿದ ನಾವು ಎಲ್ಲೆಲ್ಲ ಉಳಿಯುವುದೆಂಬುದು ಕುರುವಂಶಕರು. ಹರಡಿದ ನಾವು ಎಲ್ಲೆಲ್ಲ ಉಳಿಯುವುದೆಂಬುದು ಕುರುವಂಶಕರು. ದಗ 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 ನೆತ್ತಿಗೆ ವೇಷದ ಜಾಲೆ ದಯಿಸುತ್ತಿರುವುದು ಲೋಕದ ಹಾಳೆ. ಸೋಲಿಸಿ ನಮ್ಮನು ಕುರುಪತಿ ತಂದನು, ಹಸ್ತಿನಾವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದನು, ಹಸ್ತಿನಾವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು 100 ನಾವು, ನಮಗೆ ಒದಗಿತ್ತು ಸೆರೆಮನೆ ಸಾವು.
ಅಣ್ಣ ತಮ್ಮಂದಿರು 100 ನಾವು ನಮಗೆ ಒದಗಿತು ಸೆರೆಮನೆ ತಾವು ದಗ 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 ನೆತ್ತಿಗೆ ದೇಶದ ಜಾಲೆ ದಯಿಸುತ್ತಿರುವುದು ಲೋಕಕ ಹಾಡೆ. ನೂರುಗಳಲ್ಲೊಬ್ಬನೇ ಉಳಿದಿಗನೀಗ ತೀರಿಸಲೇನು ಜರ ಸಾಲವ ಬೇಗ. ನೂರುಗಳಲ್ಲೊಬ್ಬನೇ ಉಳಿದಿಗನೀಗ ತೀರಿಸಲೇನು ಜರ ಸಾಲವ ಬೇಗ. ಎಮ್ಮರವಾಗುವುದು ಎಮ್ಮೆಯ ನಾಡು ಸ್ಮಶಾನ ಎಮ್ಮರವಾಗುವುದು ಎಮ್ಮೆಯ ನಾಡು ಸ್ಮಶಾನವೆನಿಸುವುದು ಗೌರವ. ದಗ 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 ನೆತ್ತಿಗೆ ದೇಶದ ಜ್ವಾಲೆ ದಯಿಸುತ್ತಿರುವುದು ಲೋಕದ. ದುರ್ಯೋಧನ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಣಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಂದು ನಿಟ್ಟಿಸಿದು ಬಿಡುವಂತೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸಿವೆ. ಯಾರಿಗೆ ಮಾವ ನರಕದ ಮಾರ್ಗ? ಮತ್ತಾರಿಗೆ ನಿನಗೆ. ಅಲ್ಲವಯ್ಯ, ನಿನಗೆ ಪರಮ ವೈರಿಗಳಾದ ಪಾಂಡವರಿಗೆ ನೆಷ್ಟುವರಲ್ಲಿ ನಿನ್ನ ಆಗಮನ. ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾತಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ಶಕುನಿ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳುಬಲದಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ ಸ್ವಯುತಿ ಕಲಹ ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದೆನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವನ್ನು ಬಿಡುವುದಿಲ್ಲ. ಪುರಾತನಾದ ದ್ರೋಹಿಗಳ ಮದವ ಮುರಿದೆ ಈ ಕ್ಷಣ. ಪುರಾತನಾದ ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ. ಮದವ ಮುರಿವೆ ಈ ಕ್ಷಣ. ಗುಂಡರನ್ನು ವೇದಿಸಿ ಚಲವದೈಸಿ ಮೆರವೆನ. ಗುಂಡರನ್ನು ವೇದಿಸಿ ಚಲವದೈಸಿ ಮೆರವೆನ. ಮುದದಿ ಮೆರವಾದ ಮರನ್ನು ಶಿರವ ಕಡಿದು ಬರುವೆನ. ಶಿರವ ಕಡಿದು ಬರುವೆನ. ಶಿರವ ಕಡಿದು ಬರುವೆನ. ದುರಾತ್ಮನಾದ ನೋವುಗಳ ಮದವ ಮುರಿವೆ ನೀಕಣ. ಮದವ ಮುರಿವೆ ನೀಕಣ. ಹಾಗಿರಾಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ನಡೆ ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣ ಸೃಷ್ಟಿ ಮದಾಲವತಿ ಇರುವುದ ಸದಳವೈ. ಮುರಾರಿ ಕೃಷ್ಣ ಸೃಷ್ಟಿ ಮದಾಲವತಿ ಇರುವುದಿರುವುದ ಸದಳವೈ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ.
ವಿನಾಶವಾಗುವ ಕಾಲವು ಬಂತು ನಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲಯ ದಾಹ ಗೊಲ್ಲನ ಮರ್ಮವ ಅರಿಯದೆ ಈ ಪರಿಸುತ್ತದೆ. ನಲ್ಲಯ ದಾಹ ಗೊಲ್ಲನ ಮರ್ಮವ ಅರಿಯದೆ ಈ ಪರಿಸುತ್ತದೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಹಾಗ್ರಾಜ, ಆಗರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಆದರೆ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸಿರುವನು. ಅವನ ದೇಶವೇನ ಅಣ್ಣ? ಅದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತಪರಾಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ಯಾರಿರುವರು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮರ ಮನೆಗೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ಅಗ್ರಜ, ದುರುಳ ಪಾಂಡವರ ಶಿರಗಳ ಕಡೆದು ಧರೆಯಲ್ಲಿಟ್ಟು ಮೆರವೆ ಮೆರವೆ ಮೆರವೆ. ದುರುಳ ಪಾಂಡವರ ಶಿರಗಳ ಕಡೆದು ಧರೆಯಲ್ಲಿಟ್ಟು ಮೆರವೆ ಮೆರವೆ. ಅದನಲ್ಲಿ ಕದನದಿ ಕದನದಿ ಜಯಿಸಿ ಅಗ್ರಜ, ಅದನಲ್ಲಿ ಕದನದಿ ಕದನದಿ ಜಯಿಸಿ ಪುಂಡ ಭೀಮನ ರತ್ನವನ್ನು ಒಗೆದು, ಪುಂಡ ಭೀಮನ ಎದೆಯನ್ನು ಒಗೆದು, ಉಳಿದ ನಾಲ್ವರಾಶರಗಳ ಕಡೆದು, ಉಳಿದ ನಾಲ್ವರಾಶರಗಳ ಕಡೆದು ದರೆಯಲ್ಲಿ ಖ್ಯಾತಿಯ ಪಡೆಯುವುದೆಂದು, ದರೆಯಲ್ಲಿ ಖ್ಯಾತಿಯ ಪಡೆಯುವುದೆಂದು. ದುರುಳ ಪಾಂಡವರ ಶಿರೆಗಳ ಕಡೆದು ದರೆಯಲ್ಲಿಟ್ಟು ಮೆರವೆ ಮೆರವೆ ಮೆರವೆ. ಅಗ್ರಜ, ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೆ ಒಪ್ಪದು ಒಪ್ಪದು ಒಪ್ಪದು. ಸಹೋದರ, ನೋಡಿದೆಯಾ ಮಾವ ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನು? ಮದಗಜಗಳೆಷ್ಟಿದ್ದರು ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಅದಿರಲಿ ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ದಾಸಿಪುತ್ರನ ಮುರುಕು ಚೌಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀ ಈ ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಆತನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಆತನು ಅವತರಿಸಿರುವನು. ಯಾರೋ ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರು, ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳು ಮುರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನು ಸೂರಪಾನ ಬ್ರಹ್ಮರ್ಥನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ ಏಕೆ ಕೌರವೇಶ್ವರ? ಕೃಷ್ಣನು ನೀನು ಹೇಳುವ ವಂಚಕನೇ ಇರಬಹುದು. ಕೃಷ್ಣನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ ಪುಣ್ಯ ನನ್ನ ಸೋದರಿಯನ ಬಾಯಲ್ಲಿ ಪಾಪ ಕರ್ಮಗಳ ವಿಮರ್ಶೆ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು
ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗಿದ್ದ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದಕ್ಕೂ ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಂಚನಾಂಜಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೌಭರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜು ಮನೆ ಊರುವಷ್ಟು ಜಾಗವನ್ನು ಕೊಡುವುದಕ್ಕೂ ನಾನು ಬಿಡುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆದರೆ ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಅದೇನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸುವೆನು ಬಿಡು ದುರ್ಯೋಧನ. ಆಗಲಿ ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನಾವ ಕಾರ್ಯವನ್ನು ಮಾಡುವುದಿಲ್ಲ. ಯಾರು ಎನ್ನದಾರು ಎನ್ನದುರಿಸಬಲ್ಲವರ, ಯಾರು ಎನ್ನದಾರು ಎನ್ನದುರಿಸಬಲ್ಲವರ, ಈ ಕುರುಕುಲವೀರನ್ನ ಕೆಣಕುವರಾರು. ಮಾವ, ಈ ಕುರುಕುಲವೀರನ್ನ ಕೆಣಕುವರಾರು, ಯಾರು ಜನದಾರು ಎನ್ನದುರಿಸಬಲ್ಲವರಾರು. ಕಡಗಡ್ಡ ನಡುಗಿವೆ ಬ್ರಹ್ಮಾಂಡವನು ಹಿಡಿದು ಪಾಂಡವರ ಶಿರಗಳ ಕಡಿವೆ. ಕಡಗಡ್ಡ ನಡುಗಿವೆ ಬ್ರಹ್ಮಾಂಡವನು ಹಿಡಿದು ಪಾಂಡವರ ಶಿರಗಳ ಕಡಿವೆ. ಅದಮ ಭೀಮನ ಮದವನ್ನು ಮುರಿದು, ಅದಮ ಭೀಮನ ಮದವನ್ನು ಮುರಿದು ಅನುದಿನ ಮುಖದಲ್ಲಿ ನಲಿಯುತ್ತ ಬಾಳ್ವೆ, ಅನುದಿನ ಮುಖದಲ್ಲಿ ನಲಿಯುತ್ತ ಬಾಳ್ವೆ. ಯಾರು ಜನದಾರು ಎನ್ನದುರಿಸಬಲ್ಲವರ, ಈ ಕುರುಕುಲ ವೀರನ ಕೆಣಕುವರಾರು, ಈ ಕುರುಕುಲ ವೀರನ ಕೆಣಕುವರಾರು. ಯಾರು ಜನದಾರು ಎನ್ನದುರಿಸಬಲ್ಲವರಾರು. ಗೋಪಿಯ ಸೈನ್ಯವೆನಗಿರೆ ಅಪಜಯವುಂಟೆ ಕುರುಪತಿಯನಗೆ. ಗೋಪಿಯ ಸೈನ್ಯವೆನಗಿರೆ ಅಪಜಯವುಂಟೆ ಕುರುಪತಿಯನಗೆ. ಭುವನ ವಿರೋಧವನೆಲ್ಲ ಬದೆದ್ದು, ಭುವನ ವಿರೋಧವನೆಲ್ಲ ಬದೆದ್ದು ಏಕ ಛತ್ರಪತಿಯನಿಸುವೆನ, ಏಕ ಛತ್ರಪತಿಯನಿಸುವೆನ. ಯಾರು ಜನದಾರು ಎನ್ನದುರಿಸಬಲ್ಲವರ, ಈ ಕುರುಕುಲ ವೀರನ ಕೆಣಕುವರಾರು. ಮಾವ, ಈ ಕುರುಕುಲ ವೀರನ ಕೆಣಕುವರಾರು. ಯಾರು ಜನದಾರು ಎನ್ನದುರಿಸಬಲ್ಲವರ. ಮಾವ, ಈ ದುರ್ಯೋಧನ ಛಲವಿದೆಯಲ್ಲ, ಅದು ಕಗ್ಗಲ್ಲಿನಂತೆ ಅಚಲ, ಕಗ್ಗಲ್ಲಿನಂತೆ ಅಚಲ. ನಡೆ ನಡೆ ಹೇ ನಡೆ ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ ಬೋರ್ಗೆರುವ ಬಿರುಗಾಳಿಗೆ ಕೇಳಿದ ಕಾರ್ಮೋಡವನೆಪ್ಪಿಸಿ
ದ್ವೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಹಾರ್ಬಡಿಸುವ ಗುಡಿಗು ಸಿಡಿಲುಗಳೇ ದೊರೆಯನ್ನು ಬಿರಿಯುವಂತೆ ಮಾಡಿ ಈ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮದ ವಿಷದ ಮಳೆಗೆ ಸಿಲುಕಿ ಕೊಚ್ಚಿ ಹೋಗಲಿ. ಆಗ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ ಈ ಕುರುಕುಲ ವಂಶವೇ ನಿನ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಈ ಕುರುಕುಲ ವಂಶವೇ ನಿನ್ನಾಮ. ಪಾಂಡವರಿಗೆ ಜಯವೋ ಆ ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ ಆ ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕೌರವ ಕುರಿಗಳ ಕೊಬ್ಬಿಸುವೆ ಆ ಕುರಿಯಲ್ಲಿ ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಗಳ ಕೊಬ್ಬಿಸುವೆ ಆ ಕುರಿಗಳು ರಣದಲ್ಲಿ ಬಲಿ ಕೊಡುವೆ. ದರ್ಪಣ ನೀಡುವೆ ಅಂಜರಿಗೆ, ದರ್ಪಣ ನೀಡುವೆ ಅಂಜರಿಗೆ. ನೆಮ್ಮದಿಯಿಂದಿರಿ ನೀರಿಂದು. ದರ್ಪಣ ನೀಡುವೆ ಅಂಜರಿಗೆ ನೆಮ್ಮದಿಯಿಂದಿರಿ ನೀರಿಂದು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಸೇಡಿನ ಸರ್ಪದ ಎದೆ ಮೆಟ್ಟಿ ನೀ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಎದೆ ಮೆಟ್ಟಿ ನೀ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಟಿಗೆ ಶಾಂತಿಯ ನಾಡಿ ಸರಶಾಂತಿಯನ್ನು ಹೊಂದುವೆನಾ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಚಿರಶಾಂತಿಯನ್ನು ಹೊಂದುವೆನ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ನನ್ನ ಸಲಹೆ ನನ್ನ ಸಲಹೆನೇ ಕೇಳುತ್ತಿರು. ನಿನ್ನ ಕುಲದ ಬೇರನ್ನೇ ಕಿತ್ತೊಗೆಯುವೆನು. ಶಕುನಿ ಎಂಬ ಮೂರಕ್ಷರದ ಅರ್ಥವ ತಿಳಿಯದ ಮೂಢ. ಶಾ ಎಂದರೆ ಶಕ್ತಿ ಪ್ರಧಾನದ, ಕು ಎಂದರೆ ಈ ನಿನ್ನ ಕುರುಕುಲವನ್ನೇ.
ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವವನೇ ಈ ಶಕುನಿ. ಶಕುನಿಯಿಂದ ಕುರುವಂಶ ನಿನ್ನಾಮ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದಿರುವೆನು. ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನು, ಅಂದಿಗೆ ಅದು ಕಾಗೆ ಒಟ್ಟ ಗೂಡಾಯಿತು. ಮಾರಿ ಒಕ್ಕ ಬೀಡಾಯಿತು. ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿಯು ಮಂಡಗೆದರಿ ಮುಂದೆ ಆಗುವಳು. ಅಂದಿಗೆ ಈ ಶಕುನಿಗೆ ಮನಸ್ಸಿಗೆ ಶಾಂತಿ, ವಿಶ್ರಾಂತಿ, ಮನಶಾಂತಿ. ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆತಿರುವೇನೋ ಮೂಡ. ಇನ್ನೆಷ್ಟು ದಿನ ತಾನೇ ಇರುವುದೋ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ ಕೊರವ. ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚಿದೆ ನನ್ನ ಮನದಲ್ಲಿ. ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚಿದೆ ನನ್ನ ಮನದಲ್ಲಿ. ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚಿದೆ ನನ್ನ ಮನದಲ್ಲಿ. ದೊರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ದೊರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಜಯುವುದೇ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಜಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರತನವ ಹಿಡಿದು ನಿಲ್ಲೋ ವೀರಪಾರ್ಥನು, ಶೂರತನವ ಹಿಡಿದು ನಿಲ್ಲೋ ವೀರಪಾರ್ಥನು. ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕಣ್ಣನು, ಪಾಪ ಕಣ್ಣ. ಶೂರತನವ ಹಿಡಿದು ನಿಲ್ಲೋ ವೀರಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕಣ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ
ಗದೆಯಿಂದ ನಿನ್ನ ತೊಡೆಯ ಕುಟ್ಟಿ ಕೊಲ್ಲುವನು, ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿ ಕೊಲ್ಲುವನು. ಇದು ನನ್ನದು ತಪ್ಪೋ ಇಲ್ಲ ನಿನ್ನದು ತಪ್ಪೋ? ಇದು ನನ್ನದು ತಪ್ಪೋ ಇಲ್ಲ ನಿನ್ನದು ತಪ್ಪೋ? ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪೋ? ಆ ಬ್ರಹ್ಮನ ತಪ್ಪೋ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ನಾನು ನೋಡುವೆ. ಪರಮಾತ್ಮ, ಭವಸಾಗರದಿ ದಾಂಡಿಸೋ ತಂದೆ, ಬಹುಬಾಧೆ ಬಂಧನದಿ ಸಿಲುಕಿನ ನೊಂದೆ. ಕೃಷ್ಣ ಮಾಧವ ಪರಮಾತ್ಮ, ನೋವು ನಗೆಗಳ ಈ ಕಡಲಲ್ಲಿ. ಪರಮಾತ್ಮ, ನೋವು ನೆಗೆಗಳ ಈ ಕಡಲಲ್ಲಿ ಅಲೆ ಅಲೆ ಏಳುತ್ತ ಬೀಳುತ್ತ ಸಾಗಿ. ಪರಮಾತ್ಮ, ಅಲೆ ಅಲೆ ಏಳುತ್ತ ಬೀಳುತ್ತ ಸಾಗಿ, ತಾಮಸವೇತಕೋ ಕಾಣೆನು ತಂದೆ. ಪರಮಾತ್ಮ, ತಾಮಸವೇತಕೋ ಕಾಣೆನು ತಂದೆ, ಭವಸಾಗರದಿ ದಾಂಡಿಸೋ ತಂದೆ, ಬಹುಬಾಧೆ ಬಂಧನದಿ ಸಿಲುಕಿನ ನೊಂದೆ. ದೇವಾ ಮಾಧವ ಪರಮಾತ್ಮ, ನಾನು ಮಾಡಿದ ಕರ್ಮಫಲ ವಿಶೇಷವಾಗಿರುವುದು. ಎಂದಿಗೆ ಪರಮಪುರುಷನು ತನ್ನ ತಲೆ ಮೇಲೆ ಅಭಯ ಹಸ್ತವನ್ನು ನೀಡುವನು. ಯಾವಾತನು ಸಕಲ ಜೀವಗಳಿಗೆ ಆಧಾರನು, ಸಮಸ್ತಕ್ಕೂ ಕರ್ತನು, ಅಂತಹ ಕರುಣಾಮಯನು, ಸರ್ವಜ್ಞನು, ಸರ್ವವ್ಯಾಪ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ
ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ ಪರಮಾತ್ಮ. ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರಪಾನದಲ್ಲಿಂದಲೇ ನನ್ನ ಪ್ರಾಣವನ್ನು ಧರಿಸುವುದು. ಇದೋ ನಿನಗೆ ಅರ್ಪಿತವಾಗಲಿ ಪ್ರಭು. ಧನ್ಯನಾದೆನು ಪ್ರಭು, ಧನ್ಯನಾದೆನು. ಮೊರೆ ಕೇಳಿ ನೀ ಬಾರಯ್ಯ ಮೋರಾರಿ, ಭಕ್ತರ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ ಮೋರಾರಿ, ಭಕ್ತರ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ. ರುಕ್ಮಿಣಿ ಲೋಲ ವಾರಿ ಜಮಾಲ ಪರಮಾತ್ಮ. ರುಕ್ಮಿಣಿ ಲೋಲ ವಾರಿ ಜಮಾಲ, ವರಗುಣಶೀಲ ವಸುದೇವ ಪಾಲ ಪರಮಾತ್ಮ. ವರಗುಣಶೀಲ ವಸುದೇವ ಪಾಲ, ಬಂಡಿಸಲಾಹುದೇ ನಿನ್ನಯ ಲೀಲಾ. ಕೃಷ್ಣ 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 ಪರಮಾತ್ಮ. ಬಂಡಿಸಲಹುದೇ ನಿನ್ನಯ ಲೀಲಾ ಪರಮಾತ್ಮ. ಬಂಡಿಸಲಹುದೇ ನಿನ್ನಯ ಲೀಲಾ, ಬಂಡಿಸಲಹುದೇ ನಿನ್ನಯ ಲೀಲಾ ಪರಮಾತ್ಮ. ಬಂಡಿಸಲಹುದೇ ನಿನ್ನಯ ಲೀಲಾ, ಬಂಡಿಸಲಹುದೇ ನಿನ್ನಯ ಲೀಲಾ ಪರಮಾತ್ಮ. ಬಂಡಿಸಲಹುದೇ ನಿನ್ನಯ ಲೀಲಾ, ನೀರಜಲೋಚನ ದರುಶನ ತಾರ ಪರಮಾತ್ಮ. ನೀರಜಲೋಚನ ದರುಶನ ತಾರ, ಮೊರೆ ಕೇಳಿ ನೀ ಬಾರಯ್ಯ ಮೋರಾರಿ, ಭಕ್ತರ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ, ಮೊರೆ ಕೇಳಿ ನೀ ಬಾರಯ್ಯ, ಮೊರೆ ಕೇಳಿ ನೀ ಬಾರಯ್ಯ. ಎನ್ನ ಮೊರೆ ಕೇಳಿ ನೀ ಬಾರಯ್ಯ. ಭಕ್ತ ಶಿರೋಮಣಿ ಕುಶಲವೇ? ಪರಮಾತ್ಮ ಬಂದಿಯಾ ಪ್ರಭು? ಪರಮಾತ್ಮ ಈ ದೀನರ ಮೇಲೆ ದಯ ತೋರಿಸಿ ಹಿಂದಿಗೆ ದರ್ಶನಮತಿಯ ತಮ್ಮ ಪಾದಧೂಳಿಂದ ನನ್ನ ಕುಟೀರವು ಪವಿತ್ರವಾಯಿತು ದೇವ, ಪವಿತ್ರವಾಯಿತು. ಧನ್ಯನಾದೇನು ಪ್ರಭು, ಧನ್ಯನಾದೇನು.
ಪ್ರಥಮ ವಂದನವಯ್ಯ ಪರಮ ಪುರುಷ ಪರಮಾತ್ಮ. ದಶವಂದನವಯ್ಯ ದಶರಥ ರಾಮನ ಪೋಳ್ವಾ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀರಮಣ. ಕೋಟಿ ವಂದನವಯ್ಯ ಗೋವಿದಯ ರಸ ಕೃಷ್ಣ. ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ ನಮಸ್ತೆ ನಮಃ. ನಮಸ್ತೆ ನಮಃ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾಲ ಮನದಿ. ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ. ಪಾಲಕಡೊಲೊಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ತಂದೆ. ಪರಮಾತ್ಮ ಪಾಲಕಡೊಲೊಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ತಂದೆ. ಕಡುಶಿಲೆಯಾದಲ್ಲಿ ಜಡನಗಳೇನು ಹರಿಯೇ. ಕಡುಶಿಲೆಯಾದಲ್ಲಿ ಜಡನಗಳೇನು ಹರಿಯೇ. ಕಡುಶಿಲೆಯಾದಲ್ಲಿ ಜಡನಗಳೇನು ಹರಿಯೇ. ಪರಮಾತ್ಮ ಕಡುಶಿಲೆಯಾದಲ್ಲಿ ಜಡನಗಳೇನು ಹರಿಯೇ. ಭವ್ಯ ಮೂರುತಿಯ ಮಾಡಿದೆಯ. ಪರಮಾತ್ಮ ಭವ್ಯ ಮೂರುತಿಯ ಮಾಡಿದೆಯ. ಧರಣ ಮೊರು ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳನ್ನು ಧರಿಸಿದೆಯ. ಪರಮಾತ್ಮ ಧರಣ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳನ್ನು ಧರಿಸಿದೆಯ. ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಕರದ ಸೆರೆಯನ್ನು ಬಿಡಿಸಿದೆಯ. ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಕರದ ಸೆರೆಯನ್ನು ಬಿಡಿಸಿದೆಯ. ಹರಿಯನಂತ ಗುಣರೂಪನೇ ನಿನ್ನ ಹರಿಯನಂತ ಗುಣರೂಪನೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸಿದೆ. ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ ವಿದುರ ನಿನ್ನ ಕೊಂಡಾಟವೂ ಹಾಗಿರಲಿ. ನಾನು ಮಾಗಾಯಸದಲ್ಲಿ ಬಹಳ ಬಳಲಿ ಬಂದಿರುವುದು. ಏನಾದರೂ ಆಹಾರವನ್ನು ಕೊಡುವುದು ವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಹಣು ಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲದೆ. ಅದು ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವ ದೇವ. ವಿದುರ ಪರಮಾತ್ಮ ವಿದುರ ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯವರೆಗೂ ಸೆಳೆದುಕೊಂಡು ಬಂದಿರುವುದು. ನೀನೇನು ಸಾಮಾನ್ಯನೇ. ಪರಮಾತ್ಮ ಪದವಿಯೋ ಭಕ್ತ ಶಿರೋಮಣಿ
ಪಡವಿಯೋ ಬಂತ ಶಿರೋಮಣಿ ನೀನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ಎಲ್ಲ ಮೊದಲು ಮನ ಇತ್ತನೆ ಬಹತ್ತು ಎಲ್ಲ ಮೊದಲು ಮನ ಇತ್ತನೆ ಬಹತ್ತು ಸತ್ತಲು ಧರಿಸಿದ ವಿದುರ ವಿದುರ ಧರಿಸಿದ ಭಕ್ತ ಸುಯೋಧನ ಜನಿಸಿದ ಭಕ್ತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮ ನಿಪರೆ ಭಕ್ತನೆ ನಿನಗಿಂತ ಉತ್ತಮ ನಿಪರೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ ಸತತವು ನನ್ನನ್ನೇ ಧ್ಯಾನ ಮಾಡ್ತಾ ಗೋಮಾತೆಯ ಕ್ಷೀರದಿಂದ ಜೀವಿಸ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೆ. ಅದು ಆಗಿರಲಿ, ಬೇಗನೆ ಆದು ತೆಗೆದುಕೊಂಡು ಹೊಟ್ಟೆ ಸಿಗ್ತದೆ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ಪ್ರಭು. ಏನು ವಿದುರ, ಗೋಮಾತೆಯ ಕ್ಷೀರವೇ ಅದು ನನಗೆ ಅತ್ಯಂತ ಪ್ರಿಯವಾದ ಆಹಾರವಲ್ಲವೇ? ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿದ್ದ ಅವಲಕ್ಕಿ ಸಾರವು ಈಗಲೂ ಸವಿದಂತಿರುವುದು. ಹಿಂದೆ ರಾಮಾಯಣದಲ್ಲಿ ಮಹಾಭಕ್ತರಾದ ಶಬರಿ ಕಚ್ಚಿ ನೋಡಿ ತಿಂದ ಹಣ್ಣಿನ ರುಚಿಯು ಈಗಲೂ ಸವಿದಂತಿರುವುದು. ನಿನ್ನಲ್ಲಿರುವ ಕ್ಷೀರವು ಅದೆಲ್ಲಕ್ಕಿಂತಲೂ ಉತ್ತಮವಾದುದು, ಅದನ್ನು ತೆಗೆದುಕೊಂಡು ಬಾ. ಏಕೆ ವಿದುರ, ಏನಾಯಿತು? ಏಕೆ ತವಕಪಡುತ್ತಿರುವೆ? ಪರಮಾತ್ಮ, ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಪಾನ ಮಾಡಿಬಿಟ್ಟನಲ್ಲ ದೇವ. ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಲೇಶ ಉಳಿದಿರಬೇಕು. ಹಾಗೆ ಆಗಲಿ ಪ್ರಭು. ಇದು ಸ್ವೀಕರಿಸಿ. ಏನು ಪಾತ್ರೆಯ ತಳಭಾಗ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತೀವಿ ಅಲ್ಲ, ಎಂತ ಸುಳ್ಳುಗಾರನೆಯ ನೀನು. ಪರಮಾತ್ಮ ಅದರಿಂದ ತನ್ನ ತುದಿ ಸಾಲಿಗೆ ಸಹ ನೆನೆವಲ್ಲದಲ್ಲೇ ದೇವ. ಏಕೆ ನೆನೆಯುವುದಿಲ್ಲ ನೋಡುತ್ತೀರು? ಮನೆಯಲ್ಲಿ ನಿನ್ನ ಮನದಲ್ಲಿ ಭಕ್ತಿ ಶೀಲ ಸಾಗುವ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತೀವಿ ಅಲ್ಲ, ಅದು ಅಲ್ಲಿ ನೋಡು. ಧನ್ಯನಾದೆನು ಪ್ರಭು, ಧನ್ಯನಾದೆನು. ಬ್ರಹ್ಮಾಂಡ ದೇಶಂ ಭೂಮಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾಂದಿ ಮುನಿವಲ್ಲಿತ ದಾನವ ಕುಲ ವಿನಾಶಿತ ದಾನವ ಕುಲ ವಿನಾಶಿತ. ಸಾಗರ ಶಯನ ಸಾಗರ
ಶಯನ ಸಾಗರ ಶಯನ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಸಾಗರ ಶಯನ ವಾಮನ ರೂಪದ ಬಲಿಗರ ನಿನ್ನ ನಾಮಾಂಬಿಕೆಯವು ಮನುಹಮರ ವಾಮನ ರೂಪದ ಬಲಿಗರ ನಿನ್ನ ನಾಮಾಂಬಿಕೆಯವು ಮನುಹಮರ ಪಮರನೊಳ್ಳು ನೀ ಕರುಣೆಯ ತೋರೆ ಪರಮಾತ್ಮ ಪವರನೊಳ್ಳು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಆಗರ ಶಯನ ಸಾಗರ ಶಯನ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಪರಮಾತ್ಮ ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ನಿನ್ನನ್ನು ಪಡೆದ ಆ ವಸುದೇವ ದೇವಿಕಿರಲ್ವೇ ಧನ್ಯರು ದೇವ. ಪರಮಾತ್ಮ ವಿದುರ ಪರಮಾತ್ಮ ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ ಪರಮಾತ್ಮ ಭಕ್ತರಾದ ಪಾಂಡವರ ರಕ್ತವನ್ನು ವಹಿಸಿ ಭಕ್ತ ರಕ್ಷಣೆಂಬ ಬಿರುದನ್ನು ಪಡೆದಿರುವೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ. ವಿದುರ ಇದೇ ಕಿಂತು ವಿದುರ ವಿಚಾರ ಮನದಿ ಬರುತ್ತದರ ಪದಿವೆ ವಿದುರ ವಿಚಾರ ಮನದಿ ಬರು ಸಡಗರ ಪಡಿವೆ ವಿಚಾರ ಪರಮ ಭಕ್ತನ ಹಿರಲಿ ಏತಕ್ಕೆ ಪರಮ ಭಕ್ತನ ಹಿರಲಿ ಏತಕ್ಕೆ ಭಯವಿದ್ರಾಂತಿಯ ಮರುಗುವೇಕೆ ಭಯವಿದ್ರಾಂತಿಯ ಮರುಗುವೇಕೆ ಪವಸಾಗರ ವಾಸ್ತವ್ಯ ಆಗುತ್ತದೆ ಪವಸಾಗರ ವಾಸ್ತವ್ಯ ಆಗುತ್ತದೆ ಪರಮ ಭಕ್ತ ಶಿರೋಮಣಿ ಪರಮ ಭಕ್ತ ಶಿರೋಮಣಿ ಮನದಿ ಬರು ಸಡಗರ ಪಡಿವೆ ವಿಚಾರ. ವಿದುರ ನಾನೀಗ ನನ್ನ ಸೋದರತಿಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತೀನಿ. ನೀನು ನಿನ್ನಲ್ಲಿರುವ ಶಿವಧನುಸ್ಸನ್ನು ತೆಗೆದುಕೊಂಡು ಅಲ್ಲಿಗೆ ಬಾ. ಅಲ್ಲಿ ಕೆಲವು ವಿಚಿತ್ರ ಪ್ರಸಂಗ ನಡೆಯುವುದು, ನೀವು ನೋಡಿವೆಯಂತೆ. ಹಾಗೆ ಆಗಲಿ ಪರಮಾತ್ಮ. ಪರಮಾತ್ಮ ಆ ಭಕ್ತರಾದ ಪಾಂಡವನ್ನು ರಕ್ಷಿಸುವ ಭಾರ ನಿನ್ನದು ದೇವ. ಜಗದ ಜೀವನದ ತರುಣೇ ಆ
ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಪರಮಾತ್ಮ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಳೋ ಬಲ್ಲವರಿಲ್ಲ ಜಗದ ಜೀವರಳು ಪವನಕ್ಕೆ ಸಿಲುಕಿದ ಭ್ರಾಂತಿಯ ಮನುಜನ ಪವನಕ್ಕೆ ಸಿಲುಕಿದ ಭ್ರಾಂತಿಯ ಮನುಜನ ಪವನಕ್ಕೆ ಸಿಲುಕಿದ ಭ್ರಾಂತಿಯ ಮನುಜನ ಪರಮಾತ್ಮ ಪವನಕ್ಕೆ ಸಿಲುಕಿದ ಭ್ರಾಂತಿಯ ಮನುಜನ ಪವನಕ್ಕೆ ಸಿಲುಕಿದ ಭ್ರಾಂತಿಯ ಮನುಜನ ಪವರೋಗ ವೈದ್ಯ ಪರಮಾತ್ಮ ವಾಸುದೇವ ಪವರೋಗ ವೈದ್ಯ ಭಕ್ತರ ಪಾಲಿವ ಪವರೋಗ ವೈದ್ಯ ಭಕ್ತರ ಪಾಲಿವ ಜಗದ ಜೀವನದ ತರುಣಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ತರುಣಿ ಜಗದ ಜೀವದಾತನು